ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಅಕ್ಟೋಬರ್ 14ರಂದು ತೃತೀಯ ಲಿಂಗಿಗಳ ಸೌಂದರ್ಯ ಸ್ಪರ್ಧೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಫ್ಯಾಷನ್ ಎಬಿಸಿಡಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಚರಣ್ ಸುವರ್ಣ ತಿಳಿಸಿದರು. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತೃತೀಯ ಲಿಂಗಿಗಳ ಸೌಂದರ್ಯ ಸ್ಪರ್ಧೆಯು ರಾಷ್ಟ್ರದಲ್ಲಿ ಎರಡನೆಯ ಸ್ಪರ್ಧೆಯಾಗಿದ್ದು, ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ನಡೆಯುವಂತಹ ಸ್ಪರ್ಧೆ. ಮಂಗಳಮುಖಿಯರನ್ನ ಮುಖ್ಯ ವಾಹಿನಿಗೆ ತರುವ ಇದೊಂದು ಒಳ್ಳೆಯ ಪ್ರಯತ್ನ ಎಂದರು. ಈ ಸ್ಪರ್ಧೆಯಲ್ಲಿ ಒಟ್ಟು 12 ಮಂದಿ ಮಂಗಳಮುಖಿಯರನ್ನ ಆಯ್ಕೆ ಮಾಡಿದ್ದು, ಇತರ ಸೌಂದರ್ಯ ಸ್ಪರ್ಧೆಗಳಂತೆ ಇಲ್ಲಿಯೂ ಕೂಡ ಸ್ಪರ್ಧೆಗಳನ್ನ ನಡೆಸಲಾಗುವುದು ಎಂದರು. ಬ್ಯೂಟಿ ಪ್ಯಾಜೆಂಟ್ನಲ್ಲಿ ಟೋಟಲ್ ನಾವು 12 ಮಂದಿ ಮಂಗಳಮುಖಿಯರನ್ನು ಸೆಲೆಕ್ಟ್ ಮಾಡಿ ಅವರನ್ನು ಬೇರೆ ಬ್ಯೂಟಿ ಪ್ಯಾಜೆಂಟ್ ಥರನೇ ಗ್ರೂಮಿಂಗ್ ಅಂದರೆ ಅವ್ರದ್ದು ಕಮ್ಯುನಿಕೇಷನ್ ಸ್ಕಿಲ್ಸ್, ಅವ್ರದ್ದು ಕಾನ್ಫಿಡೆನ್ಸ್ ಬಿಲ್ಡಿಂಗ್, ಅವರದ್ದು ಎಂಬಿಷನ್, ಎಲ್ಲರ ಥರ ಅವರಿಗೊಂದು ಎಂಬಿಷನ್ ಇರುತ್ತೆ. ಆ ಎಂಬಿಷನ್ ಅದನ್ನು ಗುರುತಿಸಿಕೊಂಡು ಅವರಿಗೆ ರ್ಯಾಂಪ್ ವಾಕ್, ಅವ್ರದ್ದು ಟ್ಯಾಲೆಂಟ್, ಇದನ್ನೆಲ್ಲ 3 ದಿವಸ ಗ್ರೂಮಿಂಗ್ನಲ್ಲಿ ಇದನ್ನೆಲ್ಲ ಅವರನ್ನು ಟ್ರೈನ್ ಮಾಡಿ 14ನೇ ತಾರೀಕು ಅಕ್ಟೋಬರ್ 14th that we are coming up with the finals at 6:30 p.m. in Town Hall, where these top 12 finalists of the transgender beauty pageant. ಅನಂತರ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷೆ ವೈಲೆಟ್ ಪಿರೇರಾ ಅವರು ಮಾತನಾಡಿ, ಫ್ಯಾಷನ್ ಎಬಿಸಿಡಿ, ವಿ4 ನ್ಯೂಸ್ ಚಾನೆಲ್, ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮ್ಯಾಂಗಲೂರಿಯನ್.com ವತಿಯಿಂದ ತೃತೀಯ ಲಿಂಗಿಗಳ ಸೌಂದರ್ಯ ಸ್ಪರ್ಧೆಯು ಅಕ್ಟೋಬರ್ 14ರಂದು ಮಂಗಳೂರಿನ ಪುರಭವನದಲ್ಲಿ ಆಯೋಜಿಸಲಾಗಿದೆ ಎಂದರು. ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ಇಂದ ನಡೆಯುವ 14 ತಾರೀಕಿಗೆ ನಡೆಯುವ ಮಂಗಳಮುಖಿಯರ ಸೌಂದರ್ಯ ಸ್ಪರ್ಧೆಯ ಆಹ್ವಾನ ಸಭೆಯನ್ನು ಇಲ್ಲಿ ಸೇರಿದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸ್ಲೇವಿಯಾ ಕ್ಯಾಸ್ತುಲಿನೋ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.